ಹಲೋ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು SDFTಗೆ ಸಂಬಂಧಿಸಿದಂಥ ಟಾಪ್ 20 ಕ್ವಶನನ್ನು ಅಧ್ಯಯನ ಮಾಡೋಣ. ಮೊದಲನೇ ಪ್ರಶ್ನೆ, ಅಕ್ಬರ್ನ ದಾರಿಮುಖ ನೀತಿ ಯಾವ ಹೆಸರಿನಿಂದ ಪ್ರಸಿದ್ಧವಾಗಿದೆ? ನೋಡಿ, ಆನ್ಸರ್ ಗೊತ್ತಿರೋರು ಪಾಸ್ ಮಾಡಿಕೊಂಡು ನೋಡಿಕೊಳ್ಳಿ ಸ್ವಲ್ಪ. ಓಕೆ, ಅಕ್ಬರ್ನ ದಾರಿಮುಖ ನೀತಿ ಯಾವ ಹೆಸರಿನಿಂದ ಪ್ರಸಿದ್ಧವಾಗಿತ್ತು? ಸರಿಯಾದ ಉತ್ತರ ಸುಲ್-ಇ-ಕುಲ್. ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ನೋಡಿ, ಅಕ್ಬರ್ನ ಧಾರ್ಮಿಕ ನೀತಿ ಸುಲ್-ಇ-ಕುಲ್ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದಿರುತ್ತದೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಭಾರತೀಯ ಸಂವಿಧಾನದ ಮೂಲಭೂತ ರಚನೆ ಸಿದ್ಧಾಂತವನ್ನು ಸ್ಥಾಪಿಸಿದ ಪ್ರಕರಣ ಯಾವುದು? ಭಾರತ ಸಂವಿಧಾನದ ಮೂಲಭೂತ ರಚನೆ ಸಿದ್ಧಾಂತವನ್ನು ಸ್ಥಾಪಿಸಿದ ಪ್ರಕರಣ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಪಾಸ್ ಮಾಡಿಕೊಂಡು ಆನ್ಸರ್ ಹೇಳೋಕ್ಕೆ ಟ್ರೈ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇಶವಾನಂದ ಭಾರತಿ ಪ್ರಕರಣ. ನೋಡಿ, ಕೇಶವಾನಂದ ಭಾರತಿ ಪ್ರಕರಣ ಈ ಒಂದು ಮೂಲ ರಚನೆಯ ಸಿದ್ಧಾಂತವನ್ನು ಸ್ಥಾಪಿಸಿದ ಪ್ರಕರಣವಾಗಿದೆ. ಇದು ಯಾವಾಗಂದರೆ 1973ರಲ್ಲಿ. ಓಕೆ, ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಭಾರತ ಸಂವಿಧಾನದ ಪ್ರಸ್ತಾವನೆ ಯಾವ ವಿಷಯವನ್ನು ಸೂಚಿಸುತ್ತದೆ? ಪ್ರಸ್ತಾವನೆ ಯಾವ ವಿಷಯವನ್ನು ಸೂಚಿಸಿದಂತೆ ಪ್ರಶ್ನೆ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿ, ಸಂವಿಧಾನದ ಆತ್ಮ ಮತ್ತು ಉದ್ದೇಶ. ಅಂದರೆ ಈ ಒಂದು ಪ್ರಸ್ತಾವನೆ ಸಂವಿಧಾನದ ಗುರಿ ಉದ್ದೇಶವನ್ನು ಒಳಗೊಂಡಿದೆ. ಮುಂದಿನ ಪ್ರಶ್ನೆ, ಸಿಂಧು ನಾಗರಿಕತೆಯ ಯಾವ ಕಾಲಘಟ್ಟಕ್ಕೆ ಸೇರಿದೆ? ಸಿಂಧು ನಾಗರಿಕತೆ ಯಾವ ಕಾಲಘಟ್ಟಕ್ಕೆ ಸೇರಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರಿಸ್ತಪೂರ್ವ 2500ರಿಂದ 1700ರವರೆಗೆ ಈ ಒಂದು ಸಿಂಧು ನಾಗರಿಕತೆಯ ಕಾಲಘಟ್ಟವಾಗಿದೆ. ನೋಡಿ, ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಭಾರತದ ಅತಿದೊಡ್ಡ ನದಿ ದ್ವೀಪ ಯಾವುದು? ಭಾರತದ ಅತಿ ದೊಡ್ಡ ನದಿ ದ್ವೀಪ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮಜುಲಿ. ಈ ಮಜುಲಿ ಬ್ರಹ್ಮಪುತ್ರ ನದಿಯಿಂದ ಅಸ್ಸಾಂ ರಾಜ್ಯದಲ್ಲಿ ಈ ಒಂದು ದ್ವೀಪವಾಗಿದೆ. ನೋಡಿ, ಯಾವುದು ಮಜುಲಿ ದ್ವೀಪ ಎಲ್ಲಿ ಕಂಡು ಬರ್ತದೆ? ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತೆ. ಇದು ಯಾವ ಒಂದು ನದಿ ಮೂಲಕ ಆಗಿದೆಪ್ಪ ಅಂತಂದರೆ ಬ್ರಹ್ಮಪುತ್ರ ನದಿ ಮೂಲಕ ಈ ಒಂದು ಮಜುಲಿ ದ್ವೀಪ ಕಾಣುತ್ತದೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಭಾರತ ಸಂವಿಧಾನದ ರಕ್ಷಕ ಎಂದು ಯಾರನ್ನು ಕರೆಯುತ್ತಾರೆ? ಗಾರ್ಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನದ ರಕ್ಷಕ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ. ನೋಡಿ, ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟನ್ನು ಭಾರತ ಸಂವಿಧಾನದ ರಕ್ಷಕ ಎಂದು ಕರೆಯುತ್ತಾರೆ. ಅದರ ಜೊತೆಗೆ ಈ ಒಂದು ಭಾರತ ದೇಶದ ಪ್ರಥಮ ಪ್ರಜೆ ಯಾರಂದರೆ ರಾಷ್ಟ್ರಪತಿ ಆಗಿರ್ತಾರೆ. ನೋಡಿ, ಭಾರತ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ. 3 ಪಡೆಗಳ ಮುಖ್ಯಸ್ಥ ಕೂಡ ರಾಷ್ಟ್ರಪತಿಯವರು ಆಗಿರುತ್ತಾರೆ. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವವರು ಯಾರಂದರೆ ಲೋಕಸಭೆ ಅಧ್ಯಕ್ಷರು. ಏನಪ್ಪ ಅಂತಂದರೆ ಈ ಒಂದು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಲೋಕಸಭೆಯ ಸಭಾಧ್ಯಕ್ಷರು. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಸೂರ್ಯನ ಶಕ್ತಿಯ ಮೂಲ ಯಾವುದು? ಸೂರ್ಯನ ಶಕ್ತಿಯ ಮೂಲ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ. ನೋಡಿ, ಅಣು ಸಂಯೋಜನೆ. ಅಣು ಸಂಯೋಜನೆ ಸೂರ್ಯನ ಶಕ್ತಿಯ ಮೂಲವಾಗಿದೆ. ಸೂರ್ಯನಲ್ಲಿ ಹೀಲಿಯಂ ಮತ್ತು ಹೈಡ್ರೋಜನ್ ಕಂಡುಬರುತ್ತದೆ. ಇಲ್ಲಿ ಸೂರ್ಯನಲ್ಲಿ ಹೀಲಿಯಂ ಮತ್ತು ಹೈಡ್ರೋಜನ್ ಕಂಡುಬರುತ್ತದೆ. ನೋಡಿ, ಸೂರ್ಯನಲ್ಲಿ ಇದರಿಂದ ಬೈಜಿಕ ಸಮ್ಮಿಲನ ಅಂತ ಹೇಳ್ತೀವಿ ನಾವು. ಅದರಿಂದ ಸೂರ್ಯನ ಶಕ್ತಿ ಉಂಟಾಗುತ್ತದೆ. ಇದಕ್ಕೆ ಅಣು ಸಂಯೋಜನೆ ಅಂತ ಹೇಳ್ತಾರೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಮಾನವನ ರಕ್ತದ ಕೆಂಪು ಬಣ್ಣಕ್ಕೆ ಕಾರಣ ಯಾವುದು? ಅಂದರೆ ಮಾನವನ ರಕ್ತ ಕೆಂಪಾಗಿರಲು ಕಾರಣ ಏನಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ನೋಡಿ, ಹಿಮೋಗ್ಲೋಬಿನ್. ಮಾನವ ರಕ್ತ ಕೆಂಪಾಗಿರಲು ಕಾರಣ ಹಿಮೋಗ್ಲೋಬಿನ್. ನೋಡಿ,
ಅದೇ ರೀತಿಯಾಗಿ ಈ ಒಂದು ಮಾನವನ ರಕ್ತದಲ್ಲಿ ಹಿಮೋಗ್ಲೋಬಿನ್ನಲ್ಲಿ ಕಂಡುಬರುವ ಅಂಶ ಯಾವುದಪ್ಪ ಅಂತಂದರೆ ಕಬ್ಬಿಣ ನೋಡಿ. ಕಬ್ಬಿಣ ಅಂಶ ಈ ಒಂದು ಮಾನವನ ರಕ್ತದಲ್ಲಿ ಕಂಡುಬರುವಂಥ ಅಂಶವಿದೆ ಕಬ್ಬಿಣ. ಆಮ್ಲಜನಕ ಇದು O2 ಅಂತ ಹೇಳ್ತೀವಿ. ಆಮ್ಲಜನಕವನ್ನು ಕಂಡುಹಿಡಿದವರು ಜೋಸೆಫ್ ಪ್ರಿಸ್ಲೆ. ಯಾವಾಗ 1774ರಲ್ಲಿ ಜೋಸೆಫ್ ಪ್ರಿಸ್ಲೆ ಅವರು ಆಮ್ಲಜನಕವನ್ನು ಕಂಡುಹಿಡ್ತಾರೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಕರ್ನಾಟಕ ರಾಜ್ಯ ಸ್ಥಾಪನೆಯ ದಿನ ಯಾವುದು? ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಸ್ಥಾಪನೆ ದಿನ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನವೆಂಬರ್ 1, 1956. ಈ ಎ ಯಾಕೆ ಸರಿಯಾಗಿ ಉತ್ತರ ಇದೆಯಪ್ಪ ಅಂತಂದರೆ ಕರ್ನಾಟಕ ರಾಜ್ಯ ಸ್ಥಾಪನೆಯಾದ ದಿನ ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ. ಕರ್ನಾಟಕ ಎಂದು ಯಾವಾಗ ಹೆಸರು ನಾಮಕರಣ ಮಾಡಿತ್ತು ಅಂತ ಕೇಳಿಲ್ಲ ಪ್ರಶ್ನೆ, ಸ್ಥಾಪನೆಯಾದ ದಿನ ಕೇಳಿದ್ದಾರೆ. ಅಂದರೆ ಮೈಸೂರು ರಾಜ್ಯ ಸ್ಥಾಪನೆಯಾದ ದಿನ ಯಾವಾಗ? 1956 ನವೆಂಬರ್ 1ನೇ ತಾರೀಕು ಮೈಸೂರು ರಾಜ್ಯ ಸ್ಥಾಪನೆಯಾದ ದಿನ ಆಗಿದೆ. ಇದನ್ನು 1973 ನವೆಂಬರ್ 1ನೇ ತಾರೀಕು ಕರ್ನಾಟಕ ಎಂದು ನಾಮಕರಣ ಮಾಡ್ತಾರೆ. ಇಲ್ಲಿದೆ ನೋಡಿ, ಆಪ್ಷನ್ ಡಿ ಅಲ್ಲಿದೆ. ನಾಮಕರಣ ಮಾಡಿದ್ದು 1973 ನವೆಂಬರ್ 1ನೇ ತಾರೀಕು. ಆದರೆ ಕರ್ನಾಟಕ ರಾಜ್ಯ ಎಂದು ಸ್ಥಾಪನೆಯಾಗಿದ್ದು 1956 ನವೆಂಬರ್ 1ನೇ ತಾರೀಕು ಮೈಸೂರು ರಾಜ್ಯ ಸ್ಥಾಪನೆ ಆಗಿರ್ತಾರೆ. ಮೈಸೂರು ಬದಲು ಇಲ್ಲಿ ಕರ್ನಾಟಕ ನೀಡಿದ್ದಾರೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಭಾರತದಲ್ಲಿ ಅತಿ ಉದ್ದದ ನದಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಗಂಗಾ. ಗಂಗಾ ನದಿ ಭಾರತದ ಅತ್ಯಂತ ಉದ್ದವಾದ ನದಿಯಾಗಿದೆ. ಇದು 2525 ಕಿಲೋಮೀಟರ್ವರೆಗೂ ಉದ್ದ ಇದೆ ನೋಡಿ. ಅದೇ ರೀತಿಯಾಗಿ ದಕ್ಷಿಣ ಭಾರತದ ಗಂಗಾ ಎಂದು ಕೂಡ ಗೋದಾವರಿಯನ್ನು ಕರೆಯುತ್ತಾರೆ. ಜೊತೆಗೆ ಕಾವೇರಿಯನ್ನು ಕೂಡ ಕರ್ನಾಟಕದಲ್ಲಿ ದಕ್ಷಿಣ ಭಾರತದ ಗಂಗೆ ಎಂದು ಕರೆಯುತ್ತಾರೆ ನೋಡಿ. ಸ್ವದೇಶಿ ಚಳವಳಿ ಪ್ರಾರಂಭವಾದ ವರ್ಷ ಯಾವುದು? ಸ್ವದೇಶಿ ಚಳವಳಿ ಪ್ರಾರಂಭವಾದ ವರ್ಷ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 1905ರಲ್ಲಿ ಅಕ್ಟೋಬರ್ 16ನೇ ತಾರೀಕು ಈ ಒಂದು ಸ್ವದೇಶಿ ಚಳವಳಿಯನ್ನು ಆರಂಭ ಮಾಡಲಾಗ್ತದೆ. ಯಾಕಂದರೆ ಬಂಗಾಳ ವಿಭಜನೆ ಆದ ಸಂದರ್ಭದಲ್ಲಿ ಈ ಒಂದು ಸ್ವದೇಶಿ ಚಳವಳಿ ನಡೆಸಲಾಗುತ್ತದೆ ನೋಡಿ. ಬಂಗಾಳ ವಿಭಜನೆ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸ್ವದೇಶಿ ಚಳವಳಿಯನ್ನು ಆರಂಭ ಮಾಡಲಾಗುತ್ತದೆ. ಮುಂದೆ ನೋಡೋದಾದರೆ ಭಾರತದ ಬಜೆಟನ್ನು ಸಂಸತ್ತಿನಲ್ಲಿ ಮಂಡಿಸುವವರು ಯಾರು? ಭಾರತ ಬಜೆಟನ್ನು ಸಂಸತ್ತಿನಲ್ಲಿ ಮಂಡಿಸುವವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಣಕಾಸು ಸಚಿವರು. ಮುಂದಿನ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಸಾಹಿತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಮೊದಲ ಕನ್ನಡದ ಸಾಹಿತಿ ಕುವೆಂಪು ಆಗಿದ್ದಾರೆ ನೋಡಿ. ಹಾಗಾದರೆ ಇವರು ಯಾವ ಒಂದು ಕೃತಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ನೀಡಲಾಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಭಾರತದ ಸಂವಿಧಾನದ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಕುರಿತು ವಿಧಿಗಳು ಯಾವ ಭಾಗದಲ್ಲಿ ಕಂಡುಬರುತ್ತವೆ? ಅಂದರೆ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂಥ ವಿಧಿಗಳು ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾಗ 18. 18ನೇ ಭಾಗದಲ್ಲಿ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂಥ ವಿಧಿಗಳು ಕಾಣುತ್ತೇವೆ ನೋಡಿ ನಾವು. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಕರ್ನಾಟಕದ ಹೈಕೋರ್ಟ್ನ ಯಾವ ನಗರದಲ್ಲಿ ಕಂಡುಬರುತ್ತದೆ? ಕರ್ನಾಟಕದ ಹೈಕೋರ್ಟ್ ಯಾವ ನಗರದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಬೆಂಗಳೂರಿನಲ್ಲಿ ಇದೆ ನೋಡಿ. ಬೆಂಗಳೂರಿನಲ್ಲಿ ಕರ್ನಾಟಕದ ಹೈಕೋರ್ಟ್ನ ನಗರದಲ್ಲಿದೆ, ಬೆಂಗಳೂರಿನಲ್ಲಿದೆ. ಈ ಸಂಚಾರಿ ಪೀಠಗಳು ಎಲ್ಲೆಲ್ಲಿ ಕಂಡುಬರ್ತವೆ ಅಂದರೆ ಧಾರವಾಡ ಮತ್ತು ಕಲಬುರಗಿಯಲ್ಲಿ 2 ಕಡೆ ಈ ಒಂದು ಸಂಚಾರಿ ಪೀಠಗಳು ಕಂಡುಬರ್ತವೆ. RTI ಕಾಯ್ದೆ ಭಾರತದಲ್ಲಿ ಜಾರಿ ಬಂದ ವರ್ಷ ಯಾವುದು? RTI ಕಾಯ್ದೆ ಭಾರತದಲ್ಲಿ ಜಾರಿ ಬಂದ ವರ್ಷ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ.
ಮುಂದಿನ ಒಂದು ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ಅತಿ ಹೆಚ್ಚು ಭಾರತದಲ್ಲಿ ಯಾವ ಸ್ಥಳದಲ್ಲಿ ಮಳೆಯಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಮೌನ್ಸಿನ್ ರಾಮ್ ನೋಡಿ. ಮೇಘಾಲಯ ರಾಜ್ಯದ ಮೌನ್ಸಿನ್ ರಾಮ್ದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂಥ ಸ್ಥಳವಾಗಿದೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಸಭಾ ಮತ್ತು ಸಮಿತಿ ಎಂಬ ಸಂಸ್ಥೆಗಳು ಯಾವ ಕಾಲಕ್ಕೆ ಸೇರಿವೆ? ಸಭಾ ಮತ್ತು ಸಮಿತಿ ಎಂಬ ಸಂಸ್ಥೆಗಳು ಯಾವ ಕಾಲಕ್ಕೆ ಸೇರಿವೆ ಅಂತ ಕೇಳಿದ್ದಾರೆ. ಇದು ಇತಿಹಾಸದಲ್ಲಿ ಕಂಡುಬಂಥ ಪ್ರಶ್ನೆಯಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ. ಋಗ್ವೇದಿಕ ಕಾಲದಲ್ಲಿ ಸಭಾ ಮತ್ತು ಸಮಿತಿ ಎಂಬ ಸಂಸ್ಥೆಗಳು ಇದ್ದವು. ಇವು ಅಲ್ಲಿ ಕಂಡು ಬರ್ತವೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಅಶೋಕನ ಧರ್ಮದ ಉದ್ದೇಶ ಏನಾಗಿತ್ತು? ಈ ಒಂದು ಅಶೋಕ ಆತನ ಒಂದು ಧರ್ಮ, ಅದರ ಉದ್ದೇಶ ಏನಾಗಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನೈತಿಕ ಮೌಲ್ಯವನ್ನು ವೃದ್ಧಿ ಮಾಡುವುದಾಗಿತ್ತು ನೋಡಿ. ಅಶೋಕ 261ರಲ್ಲಿ ಶಕ 261ರಲ್ಲಿ ಕಳಿಂಗ ಯುದ್ಧ ನಂತರ ಈ ಒಂದು ಬೌದ್ಧ ಧರ್ಮ ಸೇರ್ಪಡೆ ಆಗುತ್ತಾನೆ. ಅದರ ಉದ್ದೇಶ ಏನಪ್ಪ ಅಂದರೆ ನೈತಿಕ ಮೌಲ್ಯವನ್ನು ಬೆಳೆಸುವುದು ಆಗಿರುತ್ತೆ ನೋಡಿ. ಅಶೋಕ ಯಾವ ಧರ್ಮ ಸೇರ್ತಾನೆ? ಬೌದ್ಧ ಧರ್ಮ ಸೇರ್ತಾನೆ. ಅದರ ಉದ್ದೇಶಕ್ಕೆ ನೈತಿಕ ಮೌಲ್ಯಗಳ ವೃದ್ಧಿ ಮಾಡೋದಾಗಿರುತ್ತೆ ನೋಡಿ. ಇವತ್ತಿನ ಒಂದು ಕೊನೆಯ ಒಂದು ಪ್ರಶ್ನೆ ನೋಡೋಣ. ಹಾಗಾದರೆ ಭಾರತಕ್ಕೆ ಬಂದ ಮೊದಲ ಮುಸ್ಲಿಂ ಆಕ್ರಮಣಕಾರ ಯಾರು? ಇದು ಕೂಡ ಇತಿಹಾಸದಲ್ಲಿ ಕಂಡುಬರುವಂಥ ಪ್ರಶ್ನೆಯಾಗಿದೆ ನೋಡಿ. ಭಾರತಕ್ಕೆ ಬಂದ ಮೊದಲ ಮುಸ್ಲಿಂ ಆಕ್ರಮಣಕಾರ ಯಾರು? ಇದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದು ಕೂಡ ಅತ್ಯಂತ ಸುಲಭವಾದ ಪ್ರಶ್ನೆಯಾಗಿದೆ ಅಂತ ಹೇಳ್ಬೋದು. ಇದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಕೂಡ ತಿಳಿಸಿ. ಅಂದರೆ ಈಗ ಟಾಪ್ 20 ಕ್ವೆಶನ್ನಲ್ಲಿ 2 ಕ್ವೆಶನ್ ಕಮೆಂಟ್ ಮೂಲಕ ನೀವೇ ಹೇಳಬೇಕು. ಜೊತೆಗೆ ಈಗ ನೀವು 18 ಕ್ವೆಶನಲ್ಲಿ ಎಷ್ಟು ಸರಿಯಾಗಿದೆ ಎಷ್ಟು ಇಲ್ಲ ಅಂತ ಸ್ಕೋರನ್ನು ತಿಳಿಸಿ ಕಮೆಂಟ್ ಮೂಲಕ. ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತೇನೆ. ನಿಮಗೆ ಯಾವ ರೀತಿಯಾದ ಪ್ರಶ್ನೆಗಳು ಬೇಕು, ಅಂದರೆ ಯಾವ ವಿಷಯದ ಮೇಲೆ ನಿಮಗೆ ಪ್ರಶ್ನೆಗಳು ಬೇಕು ಕಮೆಂಟ್ ಮೂಲಕ ತಿಳಿಸಿ. ನಾನು ಆ ಒಂದು ಸಬ್ಜೆಕ್ಟಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ತರುತ್ತೇನೆ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾವ ಒಂದು ಸಬ್ಜೆಕ್ಟದ ವಿಷಯದ ಪ್ರಶ್ನೆಗಳು ಬೇಕು ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ಟೇಕ್ ಕೇರ್.